ನಂದಿನಿ ಹೆಸರಿನ ಬಳಕೆಗೆ ಸಂಬಂಧಿಸಿದ ಕಾನೂನು ಕದನದಲ್ಲಿ ಈಗ ಕರ್ನಾಟಕ ಹಾಲು ಮಹಾಮಂಡಳಿಗೆ ಮಹತ್ವದ ಜಯ ಲಭಿಸಿದೆ. ನಂದಿನಿ ಬ್ರ್ಯಾಂಡ್ ಸಂಪೂರ್ಣವಾಗಿ ಕೆಎಂಎಫ್ಗೆ ಸೇರಿದ್ದು ಇತರ ಯಾವುದೇ ಸಂಸ್ಥೆಗಳು ಈ ಹೆಸರನ್ನ ಬಳಸುವಂತಿಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ನೀಡಿದೆ. ನಂದಿನಿ ಎಂಬ ಹೆಸರನ್ನ ಅಗರಬತ್ತಿ ಮತ್ತು ಧೂಪ ಉತ್ಪನ್ನಗಳಿಗೆ ಟ್ರೇಡ್ ಮಾರ್ಕ್ ಆಗಿ ಬಳಸೋಕೆ ಮುಂದಾಗಿದ್ದಂತಹ ಶಾಲಿಮಾರ್ ಅಗರಬತ್ತಿ ಕಂಪನಿಯ ವಿರುದ್ಧ ಕೆಎಂಎಫ್ ಸಲ್ಲಿಸಿದಂತಹ ಅರ್ಜಿಗೆ ನ್ಯಾಯಾಲಯ ಸಮ್ಮತಿ ನೀಡಿದ್ದು, ಈ ಮೂಲಕ ನಂದಿನಿ ಬ್ರ್ಯಾಂಡ್ ಮೇಲಿನ ಹಕ್ಕು ಈಗ ಕೆಎಂಎಫ್ಗೆ ಸೇರಿದೆ ಅಂತ ಸ್ಪಷ್ಟನೆ ನೀಡಿದೆ. ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ 1983ರಿಂದಾನು ನಂದಿನಿ ಬ್ರ್ಯಾಂಡ್ ಕೆಎಂಎಫ್ನಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮೂಲಕ ಕರ್ನಾಟಕ ಹಾಗೂ ನೆರೆಯ ರಾಜ್ಯಗಳಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದೆ ಅಂತ ಉಲ್ಲೇಖಿಸಿದೆ. ಇಂತಹ ಪ್ರಸಿದ್ಧ ಬ್ರ್ಯಾಂಡ್ ಹೆಸರನ್ನ ಈಗ ಇತರ ಕಂಪನಿಗಳು ಬಳಸೋದ್ರಿಂದ ಗ್ರಾಹಕರಲ್ಲಿ ಗೊಂದಲ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ನ್ಯಾಯಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಇನ್ನು ನಂದಿನಿ ಎಂಬ ಹೆಸರನ್ನ ಮಾತ್ರ ಬಳಸಿ ಅಗರಬತ್ತಿ ಅಥವಾ ಧೂಪ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಅವುಗಳು ಕೆಎಂಎಫ್ ನ ಉತ್ಪನ್ನಗಳು ಅಂತ ಗ್ರಾಹಕರು ಭಾವಿಸುವ ಅಪಾಯ ಇದೆ. ಇದರಿಂದ ಕೆಎಂಎಫ್ ಗಳಿಸಿದಂತಹ ವಿಶ್ವಾಸ ಮತ್ತು ಜನಪ್ರಿಯತೆಯನ್ನ ದುರುಪಯೋಗ ಪಡಿಸಿಕೊಂಡು ಇತರ ಕಂಪನಿಗಳು ಲಾಭ ಗಳಿಸುವಂತಹ ಸಾಧ್ಯತೆ ಇದೆ ಅಂತ ನ್ಯಾಯಮೂರ್ತಿ ಆನಂದ್ ವೆಂಕಟೇಶನ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರಣೆ ವೇಳೆ ಶಾಲಿಮಾರ್ ಕಂಪನಿಯ ಪರ ವಕೀಲರು ನಂದಿನಿ ಡಿಲಕ್ಸ್ ಎಂಬ ಹೆಸರನ್ನ ಬಳಸೋಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಅನ್ನುವುದನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಪೀಠ ಆ ಪ್ರಕರಣ ಮತ್ತು ಪ್ರಸ್ತುತ ಪ್ರಕರಣ ಒಂದೇ ರೀತಿಯಲ್ಲ ಅಂತ ಸ್ಪಷ್ಟನೆ ನೀಡಿತ್ತು. ಈ ಪ್ರಕರಣದಲ್ಲಿ ನಂದಿನಿ ಎಂಬ ಹೆಸರಿನ ಮುಂದೆ ಅಥವಾ ಹಿಂದೆ ಯಾವುದೇ ವಿಭಿನ್ನ ಪದಗಳನ್ನ ಸೇರಿಸಲಾಗಿಲ್ಲ. ಹೀಗಾಗಿ ಇಂತಹ ನೇರ ಬಳಕೆಯನ್ನ ಅನುಮತಿಸಲಾಗುವುದಿಲ್ಲ ಅಂತ ಕೋರ್ಟ್ ತಿಳಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.